ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ದು ಅಮೌಂಟ್ಸ್ ಆದರೆ ಎಷ್ಟು ಬರುತ್ತೆ ಸರ್, ಅಮೌಂಟು ನಮಗೆ ಎಷ್ಟಾದರೆ ಫೀಸ್ ಪೇ ಮಾಡಿದ್ರೆ ಅಷ್ಟು ಅಮೌಂಟ್ ಆದರೆ ಬರುತ್ತಾ ಇಲ್ವಾ ಅಂತ, ಹಾಗೆ ಪುಷ್ಟು DBT ಹತ್ರ ನೋ ಅಂತ ಇದೆ, ಅಮೌಂಟ್ ಆದರೆ ಬರುತ್ತಾ ನಮಗೆ, ಹಾಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಯಾರನ್ನು ಹೋಗಿ ಕೇಳಬೇಕು ಅಂತ, ಹಾಗೆ ಲಾಸ್ಟ್ ಡೇಟ್ಸ್ ಆದರೆ ಯಾವಾಗ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ಸ್ಕಾಲರ್ಶಿಪ್ಸು ಹಾಗೆ ಗೌರ್ನಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಲಾಸ್ಟ್ ಡೇಟ್ಸ್ ಹೇಳೋದಾದರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ದು ಈಗ ಲಾಸ್ಟ್ ಡೇಟ್ಸ್ ಆದರೆ ಓಪನ್ ಇದೆ. ಈಗಾಗಲೇ ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. OBC ವಿದ್ಯಾರ್ಥಿಗಳು ಪೋಸ್ಟ್ ಮೆಟ್ರಿಕ್ ನಂತರ ಅಂದರೆ ಆಫ್ಟರ್ SSLC ನೀವು ಯಾವುದೇ ಕೋರ್ಸ್ ಮಾಡ್ತಾ ಇರಲಿ, ನಿಮಗೆ ಟಿಲ್ ಫೆಬ್ರವರಿ 15 ಆದರೆ ಲಾಸ್ಟ್ ಡೇಟ್ ಆದರೆ ಇದೆ. ನಿಮಗೆ ಫೀಸ್ ಕನ್ಸೆಷನ್ ಸ್ಕೀಮ್ಗಾದರೆ ನೀವು ಎಲಿಜಿಬಲ್ ಆದರೆ ಇರ್ತೀರಾ, ಅದನ್ನಾದರೆ ಮರಿಬೇಡಿ. ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ನು ಹಾಗೆ ಏನಾದರೂ ಕಟ್ಟಡ ಕಾರ್ಮಿಕರದು ಅದೆಲ್ಲ ಇದ್ದರೆ ಕ್ಲೋಸ್ ಆಗಿದೆ. ಜಸ್ಟ್ ನಿಮಗೆ ಫೀಸ್ ಕನ್ಸೆಷನ್ ಸ್ಕೀಮ್ ಆದರೆ ಓಪನ್ ಇದೆ. ಈ ಫೀಸ್ ಕನ್ಸೆಷನ್ನು OBC ಸ್ಟೂಡೆಂಟ್ಸ್ಗೆ MBA MCA MTechಗೆ ಅರೌಂಡು ಒಂದು 30K ಒಳಗಡೆ ಆದರೆ ಅಮೌಂಟ್ ಆದರೆ ಬರುತ್ತೆ. ಅಂದರೆ ಬಿಟ್ವೀನ್ ನಾವು ಓದ್ತಿದ್ದಾಗ 28K ಆದರೆ ಬರ್ತಿತ್ತು. ಈಗ ನಿಮಗೆ ಅರೌಂಡು ಎವ್ರಿ ಇಯರು ಸ್ವಲ್ಪ ಆದರೆ ಕಡಿಮೆ ಅಮೌಂಟ್ ಆದರೆ ಮಾಡ್ತಿದ್ದಾರೆ. ನಿಮಗೂ ಈಗಲೂ ಅಷ್ಟೇ ಒಂದು MBA MCA MTech ವಿದ್ಯಾರ್ಥಿಗಳಿಗೆ ಅರೌಂಡು 28ರಿಂದ 33K ಡಿಪೆಂಡ್ಸ್ ಆನ್ ನಿಮ್ಮ ಇನ್ಕಮ್ಮು ರೇಂಜ್ ಮೇಲೆ ಆದರೆ ಅಮೌಂಟ್ ಆದರೆ ಕ್ರೆಡಿಟ್ ಆಗುತ್ತೆ. ಇದು ಓನ್ಲಿ ಫೀಸ್ ಕನ್ಸೆಷನ್ನು. ಇನ್ನು ಯಾರಾದರೂ ಒಂದು ಕೃಷಿ ಒಂದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ಗೆ FID ಎಲ್ಲ ಮಾಡಿಸಿ ರೈತ ವಿದ್ಯಾನಿಧಿ ಸ್ಕೀಮ್ ಎಲಿಜಿಬಲ್ ಆಗಿದ್ದಾರೆ ಅಂದರೆ ಅದೊಂದು 10,000 ಅಮೌಂಟ್ ಆದರೆ ಬರುತ್ತೆ. ಇದು ಯಾರಿಗಂದರೆ OBC ವಿದ್ಯಾರ್ಥಿಗಳು MBA MCA MTech ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಅರೌಂಡು 30K ಅಂತ ಆದರೆ ಫಿಕ್ಸ್ ಆಗಿ, ನಿಮ್ಮ CET ಫೀಸ್ ಏನಾದರೂ ಇದೆ ಅದರಲ್ಲಿ 40% ಅಮೌಂಟ್ ಆದರೆ ಸ್ಯಾಂಕ್ಷನ್ ಆದರೆ ಆಗುತ್ತೆ. ಇದ್ರ ಜೊತೆಗೆ ನೀವು ಡೇ ಸ್ಕಾಲರು ಫುಡ್ ಆ್ಯಂಡ್ ಅಕಾಮಿಡೇಷನ್ದು ಅಮೌಂಟು ಪ್ರೀವಿಯಸ್ ಆಗಿ ಯಾರಾದರೂ ಅಪ್ಲೈ ಮಾಡಿದರೆ, ಅಂದರೆ ಬಿಫೋರ್ ಒಂದು ಲಾಸ್ಟು ಜನವರಿ ಮುಂಚೆ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಅದು ಒಂದು 15,000 ಅಮೌಂಟ್ ಆದರೆ ಎಲಿಜಿಬಲ್ ಆದರೆ ಇದ್ದು ಅಮೌಂಟ್ಸ್ ಆದರೆ ಬರುತ್ತೆ. ಇನ್ನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಒಂದು 18,000ಇಂದ 20,000 ಆದರೆ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಆಲ್ಮೋಸ್ಟು 3A ಕ್ಯಾಟಗಿರಿಗೆಲ್ಲ ಒಂದು 18,100 ರೂಪೀಸ್ ಎಲ್ಲ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾದರೆ ಅಮೌಂಟ್ಸ್ ಆದರೆ OBC ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆದರೆ ಆಗುತ್ತೆ. SC ST ವಿದ್ಯಾರ್ಥಿಗಳಿಗೆಲ್ಲ ನಿಮ್ಮ ಕಂಪ್ಲೀಟ್ CET ಫೀಸ್ ಎಷ್ಟಾದರೆ ಇದೆ ಅಷ್ಟು ಅಮೌಂಟ್ ಆದರೆ ನಿಮಗೆ ಡಿವೈಡ್ ಆಗಿ ಅಮೌಂಟ್ ಆದರೆ ಬರುತ್ತೆ. ಒಂದು ಗೌರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಹಾಗೆ ಗೌರ್ನಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಒಂದು NSP ಸ್ಕಾಲರ್ಶಿಪ್ಪು ಗೌರ್ಮೆಂಟ್ ಆಫ್ ಇಂಡಿಯಾ, ಹಾಗೆ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ SSP ಎರಡು ಸ್ಕೀಮ್ನ SSPಯಲ್ಲೇ ಮೆನ್ಷನ್ ಆಗಿ ನಿಮಗೆ ಎರಡು ಅಮೌಂಟು ಸೇರಿ ನಿಮಗೆ ಟೋಟಲ್ CET ಫೀಸ್ ಎಷ್ಟಾದರೆ ಪೇ ಮಾಡಿರ್ತಾರೆ ಬೋತ್ KCET ವಿದ್ಯಾರ್ಥಿಗಳು ಅಷ್ಟೇ PGCET ವಿದ್ಯಾರ್ಥಿಗಳು ಅಷ್ಟೇ ಅಷ್ಟು ಅಮೌಂಟ್ ಆದರೆ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಅಮೌಂಟು ಬರೋ ಚಾನ್ಸಸ್ ಆದರೆ ಇರುತ್ತೆ. ಒಂದು ಡೇ ಸ್ಕಾಲರ್ಶಿಪ್ಪಲ್ಲಿ ಫುಡ್ ಆ್ಯಂಡ್ ಅಕಾಮಿಡೇಷನ್ದೆಲ್ಲ ಅದು ಅರೌಂಡು 10Kಯಿಂದ ಒಂದು ಡಿಪೆಂಡ್ಸ್ ಆನ್ ಕೋರ್ಸು ಹಾಗೆ ಕ್ಯಾಟಗಿರಿ ಒಂದು 5,000 ಅಮೌಂಟ್ಸ್ ಆದರೆ ನಿಮಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಬರುತ್ತೆ. ಇಷ್ಟು ಒಂದು SC ST ವಿದ್ಯಾರ್ಥಿಗಳಿಗೆ. ಇನ್ನು ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸಿಗೆ ಹೇಳೋದಾದರೆ ಅರೌಂಡು 3,700 800 ಒಂದು BCom ವಿದ್ಯಾರ್ಥಿಗಳಿಗೆಲ್ಲ. BCA ವಿದ್ಯಾರ್ಥಿಗಳಿಗೆ 6,500 ಎಬೋವ್ ಆದರೆ ಅಮೌಂಟ್ ಆದರೆ ಬರುತ್ತೆ. ಇನ್ನು BSc ವಿದ್ಯಾರ್ಥಿಗಳಿಗೂ ಅಷ್ಟೇ ವಿತಿನ್ ಎಲ್ಲ 10,000 ಒಳಗಡೆ ಆದರೆ ಫೀಸ್ ಕನ್ಸೆಷನ್ ಅಮೌಂಟ್ಸ್ ಆದರೆ ಬರೋದು ನಿಮಗೆ. ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ. ಇನ್ನು ಲಾಸ್ಟ್ ಡೇಟ್ಸ್ ಬಗ್ಗೆ ಆದರೆ ನೋಡೋದಾದರೆ ಒಂದು SC ST ವಿದ್ಯಾರ್ಥಿಗಳಿಗೆಲ್ಲ ಫೆಬ್ರವರಿ 25 ಹಾಗೆ ST ವಿದ್ಯಾರ್ಥಿಗಳಿಗೆ ಫೆಬ್ರವರಿ 28 ಆದರೆ ಲಾಸ್ಟ್ ಡೇಟ್ ಆದರೆ ಇದೆ. OBC ವಿದ್ಯಾರ್ಥಿಗಳಿಗೆ ಫೆಬ್ರವರಿ 15 ಆದರೆ ಇದೆ. ಇನ್ನು ಉಳಿದ ಡಿಪಾರ್ಟ್ಮೆಂಟ್ಸು ಒಂದು ಕೃಷಿ ಇಲಾಖೆದಾದರೆ 31/1/2025 ಆದರೆ ಇದೆ ರೈತ ವಿದ್ಯಾನಿಧಿಗೆ. ಅಷ್ಟರೊಳಗಡೆ ನೀವು ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ SSPಯಲ್ಲೇ ಸ್ಕೀಮ್ ಆದರೆ ಮೆನ್ಷನ್ ಆಗಿ ತೋರಿಸುತ್ತೆ. ಇನ್ನು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸಲ್ಲಿ ಅನೇಕ ವಿದ್ಯಾರ್ಥಿಗಳು 2024-25ನೇ ಸಾಲಿಂದು
ನಾವು ಅಪ್ಲೈ ಮಾಡಿ ಸುಮಾರು ದಿನಗಳೇ ಆಯಿತು. ನಮ್ಮದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆದರೆ ವೆರಿಫೈ ಆಗಿಲ್ಲ, ನಾವು ಎಲ್ಲಿ ಹೋಗಿ ಕೇಳಬೇಕು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡ್ಬೋದು, ನಿಮಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆದರೆ ಕಾಲೇಜ್ ಕಡೆಯಿಂದ ಆದರೆ ಮಾಡೋದು. ನಿಮಗೆ SSP ನೋಡಲ್ ಆಫೀಸರ್ ಅಂತ ಇರುತ್ತೆ, ಅಲ್ಲಿ ಕಾಲೇಜ್ ಕಡೆಯಿಂದ ನೀವು ವೆರಿಫೈ ಆದರೆ ಮಾಡಿಸ್ಬೇಕಾಗುತ್ತೆ. ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಡೌಟ್ ಕೇಳ್ತಿರೋದು, ಸರ್ ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ ನಂತರ ಅಕ್ನಾಲಜ್ಮೆಂಟ್ನ ಹಾಗೆ ಫೀಸ್ ರಿಸಿಪ್ಟ್ಸ್ ಎಲ್ಲ ತಗೊಂಡೋಗಿ ಕಾಲೇಜಲ್ಲಿ ಕೊಡೋದು ಮ್ಯಾಂಡೇಟರಿ ಇದೆಯಾ ಅಂತ. ನೋಡಿ, ಮ್ಯಾಂಡೇಟರಿ ಆದರೆ ಇಲ್ಲ, ನೀವು ಕಾಲೇಜಲ್ಲಿ ಕೊಡಲೇಬೇಕು ಅಂತ ಇಲ್ಲ. ನೀವು ಕೊಡಲಿಲ್ಲ ಅಂದರೂ ನಿಮಗೆ ಸ್ಕಾಲರ್ಶಿಪ್ಪು ಅಮೌಂಟು ಅಪ್ಲಿಕೇಶನ್ಸ್ ಎಲ್ಲ ವೆರಿಫೈ ಆದರೆ ಮಾಡ್ತಾರೆ. ಆದರೆ ಕೆಲವೊಂದು ಕಾಲೇಜಸ್ಸಲ್ಲಿ ಕೇಳ್ತಾರೆ. ಇನ್ ಕೇಸ್ ನಿಮಗೆ ಇನ್ನೂ ವೆರಿಫೈ ಆಗಲಿಲ್ಲ ಅಂದರೆ ನೀವು ಧೈರ್ಯವಾಗಿ ಹೋಗಿ ನಿಮ್ಮ ಅಡ್ಮಿಷನ್ ಆರ್ಡರ್ ಆಗಿರ್ಬೋದು, ಫೀಸ್ ರಿಸಿಪ್ಟ್ಸ್ ಎಲ್ಲ ತಗೊಂಡೋಗಿ ಅಕ್ನಾಲಜ್ಮೆಂಟ್ ಜೊತೆ ಕೊಟ್ಟು ನೀವು ಇಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆದರೆ ಕಂಪ್ಲೀಟ್ ಆದರೆ ಮಾಡ್ಕೊಂಡು ಬರ್ಬೋದು. ಇನ್ನು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಬಂದು ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಆದರೆ ಮಾಡೋದು. ಇದು ಬ್ಯಾಕ್ವರ್ಡ್ ಕ್ಲಾಸಸ್ಸು, ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು. ಇಲ್ಲಿ ನೀವು ವೆರಿಫೈ ಆಗಿಲ್ಲ ಅಂದರೆ, ಜಾಸ್ತಿ ದಿನದಿಂದ ವೆರಿಫೈ ಆಗಲಿಲ್ಲ ಅಂದರೆ ಒಮ್ಮೆ ನೀವು ಒಂದು MS ಬಿಲ್ಡಿಂಗು ಇಲ್ಲ ನಿಯರ್ ಬೈ ಒಂದು ಕಬ್ಬನ್ ಪಾರ್ಕ್ ಹತ್ರ ಬೆಂಗಳೂರಲ್ಲಿ VV ಟವರ್ ಅಂತ ಇದೆ, ಅಲ್ಲಿ ಡಿಪಾರ್ಟ್ಮೆಂಟ್ಸ್ದು ಆಫೀಸಸ್ ಆದರೆ ಇದೆ. ಅದರದ್ದು ಅಡ್ರೆಸ್ ಆದರೆ ಎಕ್ಸಾಕ್ಟ್ ಅಡ್ರೆಸ್ಸು ಲಿಂಕು ಡಿಸ್ಕ್ರಿಪ್ಷನಲ್ಲಾದರೆ ಕೊಟ್ಟಿರ್ತೀನಿ, ಗೂಗಲ್ ಮ್ಯಾಪ್ಸ್ದು ಹಾಗೆ ಅಡ್ರೆಸ್ಸು. ಅಲ್ಲಿಗಾದರೆ ವಿಸಿಟ್ ಆದರೆ ಮಾಡ್ಬೋದು. ಕಬ್ಬನ್ ಪಾರ್ಕು ಮೆಟ್ರೋ ಸ್ಟೇಷನಿಂದ ಹೇಳಿದರೆ ನಿಮಗೆ ಆಪೋಸಿಟ್ಟು ಒಂದು ಪೋಸ್ಟ್ ಆಫೀಸ್ದು ಇಂಡಿಯನ್ ಪೋಸ್ಟ್ ಆಫೀಸ್ದು ಆಫೀಸ್ ಆದರೆ ಇದೆ. ಅದರದ್ದು ಆಪೋಸಿಟ್ಟು ನಿಮಗೆ VV ಟವರ್ ಅಂತ ಒಂದು ಬಿಲ್ಡಿಂಗ್ ಇದೆ. ಅದರಲ್ಲಿ ಅರೌಂಡು ಫಸ್ಟ್ ಫ್ಲೋರು ಅಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ಸ್ದು ಆಫೀಸಸ್ ಆದರೆ ಇದೆ. ಅಲ್ಲಿ ಹೋಗಿ ನೀವು ವಿಚಾರಿಸಿ ನಿಮ್ಮ ಡಾಕ್ಯುಮೆಂಟ್ಸು ಹೋಗಬೇಕಾದ್ರೆ ಅಕ್ನಾಲಜ್ಮೆಂಟ್ ಜೊತೆ ನಿಮ್ಮ ಎಲ್ಲ ಕಾಲೇಜ್ ಡೀಟೇಲ್ ಡಾಕ್ಯುಮೆಂಟ್ಸ್ ಅದರ ತೊಗೊಂಡೋಗಿ ವೆರಿಫೈ ಆದರೆ ಮಾಡಿಸಿ. ಅದಾದ ನಂತರ ನಿಮಗೆ ಫರ್ದರ್ ಸ್ಟೆಪ್ಸ್ ಆದರೆ ಪ್ರೊಸೀಡ್ ಆದರೆ ಆಗುತ್ತೆ. ಥರ್ಡ್ ಲೆವೆಲ್ಲದು ಎಲ್ಲ ಅಲ್ಲಿ ನಿಮಗೆ ಫೀಸ್ ಅಮೌಂಟು ಒಂದು ಪುಷ್ ಟು DBT ಆದರೆ ಆಗಿ ನಿಮಗೆ ಅಮೌಂಟ್ಸ್ ಅದರ ಮೆನ್ಷನ್ ಆದರೆ ಆಗುತ್ತೆ. ಅದಾದ ನಂತರ ಫೋರ್ತ್ ಲೆವೆಲಲ್ಲಿ ಪೇಮೆಂಟ್ ಸ್ಟೇಟಸ್ ಎಂದಿವೆ, ಅದು ಒಂದು ಲಾಸ್ಟ್ ಸ್ಟೇಜ್ ಅಂತ. ನಿಮಗೆ ಅದು ಥರ್ಡ್ ಲೆವೆಲಲ್ಲಿ ಪುಷ್ ಟು DBT ಆಗಿದ್ದರೆ ನಿಮಗೆ DDO ಕಡೆಯಿಂದ ಒಂದು ತಂಬೆಲ್ಲ ಕೊಟ್ಟು ಅವರು ಲಾಗಿನ್ನಲ್ಲಿ ಎಲ್ಲ ಒಂದು ಪುಷ್ ಟು DBT ಆಗಿರೋ ಒಂದು ಅಪ್ಲಿಕೇಶನ್ಸ್ ಎಲ್ಲ ಅವ್ರಿಗೆ ಲಾಗಿನ್ಗಾದರೆ ಬಂದಿರುತ್ತೆ. ಅವರು ಅದನ್ನು ಡಿಪಾರ್ಟ್ಮೆಂಟಲ್ಲಿ ಫಂಡ್ಸ್ ನೋಡಿಕೊಂಡು ಅವೈಲೇಬಿಲಿಟಿ ಆಫ್ ಫಂಡ್ಸ್ ನೋಡಿಕೊಂಡು ಕ್ಲಿಯರ್ ಆದರೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಗ ನಿಮಗೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಇನ್ DBT ಪೇಮೆಂಟ್ ಅಪ್ರೂವ್ಡ್ ಬೈ DDO ಅಂತ ಏನಾದರೂ ಇದೆ ಅದನ್ನು ಎಸ್ ಅಂತ ಆದರೆ ಬರುತ್ತೆ. ಅದು ಡಿಸ್ಟಿಕ್ಕು ಹೆಡ್ ಆಫೀಸಲ್ಲಿ ಅವರು ಲಾಗಿನ್ನ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡೈರೆಕ್ಟರು ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಅವರು ಬಂದು ಅವರು ಲಾಗಿನ್ನಲ್ಲಿ ಕ್ಲಿಯರ್ ಆದರೆ ಮಾಡಬೇಕಾಗುತ್ತೆ. ಅವರು ಅಪ್ರೂವ್ ಆದರೆ ಕೊಟ್ಟರೆ ನಿಮಗೆ ಇಮಿಡಿಯೇಟಾಗಿ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಅವರು ಡಿಪಾರ್ಟ್ಮೆಂಟ್ಗೆ ಫಂಡ್ಸು ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಆಗಿರೋದನ್ನು ನೋಡಿಕೊಂಡಾದರೆ ಅಪ್ರೂವ್ ಆದರೆ ಮಾಡ್ತಾರೆ. ಆಗ ಒನ್ಸು ನಿಮಗೆ ಅಪ್ರೂವ್ ಆದ ನಂತರ ನಿಮಗೆ ಅಮೌಂಟ್ಸ್ ಆದರೆ ಬರುತ್ತೆ. ಇಲ್ಲಿ ಎಷ್ಟು ದಿನದಲ್ಲಿ ಬರುತ್ತೆ ಸರ್ ಅಂತ ಕೇಳಿದರೆ, ಈಗಾಗಲೇ ಅಮೌಂಟ್ಸ್ ಆದರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆಲ್ಲ ಸ್ಯಾಂಕ್ಷನ್ ಆದರೆ ಆಗ್ತಿದೆ. ಈ ಹಿಂದೆ ಯಾರೆಲ್ಲ ಅಪ್ಲೈ ಮಾಡಿದಾರ ಸ್ಟಾರ್ಟಿಂಗಲ್ಲಿ ಅವರಿಗೆಲ್ಲ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗ್ತಿದೆ. ನಿಮಗೂ ಬರುತ್ತೆ. ಆದರೆ ನಿಮಗೆ ಇಲ್ಲಿ ತನಕ ಒಂದು ಸೆಕೆಂಡ್ ಲೆವೆಲ್ವರೆಗೂ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದ್ದರೆ ನೀವು ಅದರ ವರಿ ಆಗೋಗುತ್ತಿಲ್ಲ. ಥರ್ಡ್ ಲೆವೆಲ್ಲು ಫೋರ್ತ್ ಲೆವೆಲ್ಲು ಆಟೋಮೆಟಿಕ್ಕಾಗಿ ನಿಮಗೆ ಅವರೇ ಅಪ್ಡೇಟ್ ಆದರೆ ಮಾಡ್ತಾರೆ. ನೋಡಿಕೊಂಡು ಫಂಡ್ಸ್ ಎಲ್ಲ ನೋಡಿಕೊಂಡು ನಿಮಗೆ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆದರೆ ಆಗುತ್ತೆ. ಅಲ್ಲಿವರೆಗೂ ಆದರೆ ವೆಯ್ಟ್ ಮಾಡಿ, ಸಮಾಧಾನವಾಗಿರಿ. ಆದರೆ ನಿಮಗೆ ಅಮೌಂಟ್ಸು ಖಂಡಿತ ಅಮೌಂಟ್ಸ್ ಆದರೆ ಬರುತ್ತೆ. ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ವರೆಗೂ ಆದರೆ ಆಗಿದ್ದರೆ. ಇನ್ನೂ ಏನಾದರೂ ಫಂಡ್ಸ್ ಬಗ್ಗೆ ಹಾಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೆ ಒಂದು ಕಾಮೆಂಟ್ ಮುಖಾಂತರ ಅದರ ತಿಳಿಸ್ಬೋದು. ಹಾಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಫಿಲ್ ಮಾಡೋಕ್ಕೆ ಏನಾದರೂ ಅಸಿಸ್ಟೆನ್ಸ್ ಬೇಕಾಗಿದ್ದರೆ NVR ಅಪ್ಡೇಟ್ಸು ಜಾಯಿನ್ ಮೆಂಬರ್ ಕಮ್ಯುನಿಟಿ ಏನಾದರೂ ಇದೆ ಅಲ್ಲಿ ಜಾಯಿನ್ ಆಗಿ ನೀವು ನಮ್ಮ ವಾಟ್ಸಪ್ ನಂಬರ್ ತೊಗೊಂಡು ಮೆಸೇಜು ಹಾಗೆ ಕಾಲ್ನ ಮೂಲಕ ಪರ್ಸ್ನಲ್ ಅಸಿಸ್ಟೆನ್ಸ್ ಆದರೆ ಪಡ್ಕೋಬೋದು. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋಲ್ಲಾದರೆ ಸಿಗೋಣ.